ಹೆಸರು ಇದ್ಯಾವ್ದು ಹೊಸ ಪ್ರತಿಭೆ? ಬೇವಿನಕಾಯಿ ಅಂತ, ಇವನ್ ಹೆಸರು ಸೋರೆಕಾಯಿ ಅಂತ. ಓ ಜೀವದ ಗೆಳೆಯ ದೀಪದ ಗೆಳೆಯ ಜೀವ ತಿನ್ನುತ್ತೀಯ, ನೈಟ್ ಆದ್ರೆ ಸಾಕು ಕಾಲು ಮಾಡಿ ತಲೆಗೆ ಹಾಕ್ತಿರ್ತೀಯ. ನನ್ ಮೇಲೆ ಹಣೆ ಇಟ್ಟು ಎಲ್ರು ರಾತ್ರಿ ಮಲ್ಕೊಳ್ಬೇಕಾದ್ರೆ ತೆಗ್ದು ಬೆಳಗ್ಗೆ ಮತ್ತೆ ಹಾಕೊಳ್ತಾರೆ, ಅದೇನು? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ತೆಗಿಯೋದು ಹಾಕೋದೇ ಹೇಳ್ತಾರಪ್ಪ. ಅಯ್ಯೋ ಈ ತರ ಕ್ವಶನ್ಗಳೆಲ್ಲ ಎಲ್ಲಿ ಬರ್ತಾವ ಅಂತ ಗೊತ್ತಾಯ್ತೇನಪ್ಪ. ಅಲ್ಲಿ ಧರ್ಮದಿಂದ ಮೆರೆಯುತ್ತಿರುವ ಈ ನೋಡ್ರು ಆರ್ಟ್ ವಿಷಯದಲ್ಲಿ ಗಾಳಿ ಆಗಲಿ ಬಿಡಿ, ಒಂದು ನಿಮಿಷ ಫ್ಯಾನ್ ಹಾಕಿ. ಒಂದು ಕ್ಷಣ ನಾವು ಇವತ್ತು ಪ್ರ್ಯಾಂಕ್ ಮಾಡಿವಿ ನಮ್ಮ ಪ್ರಮೋಷನ್ ಒಳಗೆ. ಸರ್ ಹೆಂಗ ಅನಿಸ್ತಾರೆ ನಿಮ್ಗೆ? ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೆ ಒಂದು ರೋಮಾಂಚನಕಾರಿಯಾದ ವಿಷಯವನ್ನು ಹೇಳುತ್ತೇನೆ. ಅದು ಏನು ಅಂದ್ರೆ, ಅವನಿಗೆ ಗೂಡ್ಲು ಕೆಟ್ಟಿದೆ, ಅವನಿಗೆ ಸ್ವಲ್ಪ ಮಾತ್ರೆ ಕೊಟ್ಟು ಅವನನ್ನ ಆ ಕಡೆ ಅಡ್ಡಡ್ಡ ಮಲಗಿಸಿ ಈಗ ನಾವು ವಿಷಯವನ್ನು ಹೇಳ್ತೇವೆ. ಅದು ಏನು ಅಂದ್ರೆ ಚಿತ್ರ. ಯಾವ ಚಿತ್ರ ಗೊತ್ತಾ? ಬಾಯ್ಸ್ ನೇವರ್ ಕಾಂಪ್ರಮೈಸ್. ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಫ್ರೆಂಡ್ಸ್. ಬಾಯ್ 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 ಬಾಯ್, ಟಾಟಾ, ನಮಸ್ಕಾರ. ಮುಗಿತೀನ್ರಿ. ಈಗ ನಿಮ್ಮೆಲ್ಲರಿಗೆ ಇವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಅವನ ಹೆಸರು ಏನು? ರಾಜ ರಾಜೇಂದ್ರ ಚೋಳ. ಅವನ ಹೆಸರು ಚೋಳ. ಅವನ ಹೆಸರು ಹೆಸರುಕಾಯಿ ಅಂತ. ಇವನ ಹೆಸರು ಬೇವಿನಕಾಯಿ ಅಂತ, ಇವನ ಹೆಸರು ಸೋರೆಕಾಯಿ ಅಂತ. ಇವರೆಲ್ಲರೂ ಕೂಡ ಸೇರಿ ಒಂದು ಚಿತ್ರವನ್ನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಇವರ ಪಾತ್ರದ ಬಗ್ಗೆ ಹೇಳ್ತಾ ಹೋಗಿ ಅಂದ್ರೆ ಬರೀ ತಲೆ ಹರಟನೆ ಮಾಡ್ತಾರೆ. ಇವರಂತೂ ಮಧ್ಯೆ ಮಧ್ಯೆ ಎದ್ದು ಹೋಗೋದು ಬರೀ ಅವನದೇ ಕೆಲಸ ಆಗೋಗಿದೆ. ಅವನಿಗೆ ಸರಿಯಾಗಿ ಬೆಳಿಗ್ಗೆ ಚಿಹ್ನೆ ಮಾತ್ರೆ ಕೊಟ್ಟಿರಲ್ಲ, ಅದಕ್ಕೆ ಮಾತ್ರೆ ತಿನ್ನದೇ ಇದ್ದಿದ್ದಕ್ಕೆ ಈ ತಿರಿ ಕಾಯಿಲೆ. ಇದಕ್ಕೆ ನೀವೇ ಉತ್ತರ ಕಡಿ ವೀಕ್ಷಕರೇ. ಎಲ್ರಿಗೂ ಗುಡ್ ನೈಟ್. ಥ್ಯಾಂಕ್ ಯು, ಸೂಪರ್ ಆಗಿತ್ತು. ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು, ನೀವೆಲ್ಲ ಹಾಳು ಮಾಡಕ್ ಟ್ರೈ ಇಷ್ಟು ಮಾಡ್ತಿದ್ದೀರಾ. ಚಂದ ಮಾಡ್ತಾನ, ಇಷ್ಟು ಸೂಪರ್ ಮಾಡ್ತಾನ ಅಂತ ಗೊತ್ತಾಗಿದ್ದ ಇವತ್ತು. ಅದಕ್ಕೆ ನೀವು ಸೂಪರ್ ಅಂತಂದ್ರಲ್ಲ, ನಿಜ, ನಂಗಂತೂ ತುಂಬಾ ಇಷ್ಟ ಆಯ್ತು. ನನ್ಗಂತೂ ಸಖತ್ ಇಷ್ಟ ಆಯ್ತು. ನೀವು ಇವತ್ತು ಬಂದಿರಿ. ನಾವು ನಿನ್ನೆಯಿಂದ ನಿನ್ನೆಯಿಂದ ಕೇಳಿ ಕೇಳಿ ನೋಡಿ ನೋಡಿ ಬೇಜಾರಾಗಿ ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿದಲ್ಲ. ಒಂದ್ ಗೇಮ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ ಪ್ರೋಗ್ರಾಮ್ ನ, ಓಕೆನಾ? 10 ಜನಕ್ಕೆ ಗೋಡೆ ಕಟ್ಟೋಕೆ 12 ಗಂಟೆ ಬೇಕಾದ್ರೆ 5 ಜನಕ್ಕೆ ಅದೇ ಗೋಡೆ ಕಟ್ಟಕ್ಕೆ ಎಷ್ಟು ಗಂಟೆ ಬೇಕು? ಅದು ಈಗ ಬಂದಿದ್ದ ಕ್ವಶನ್ಗಳಾದ್ರೂ ಓದಿನ ಇಂಟರ್ವ್ಯೂ ಕೇಳಿದ್ವು, ಇದೆಲ್ಲ 5ನೇ ಕ್ಲಾಸ್ ಎಲ್ಲ ಕೇಳ್ಬಿಟ್ಟು. ಸರಿ, ಇವಾಗ ಹೇಳಿ, ಇವಾಗ ಆನ್ಸರ್. 10 ಜನಕ್ಕೆ ಗೋಡೆ ಕಟ್ಟೋಕೆ 12 ಗಂಟೆ ಬೇಕಾದ್ರೆ 5 ಜನಕ್ಕೆ ಅದೇ ಗೋಡೆ ಕಟ್ಟಕ್ಕೆ ಎಷ್ಟು ಗಂಟೆ? 12 ಗಂಟೆನೇ ಬೇಕು. ಎಕ್ಸಾಕ್ಟ್ಲಿ. ಕಟ್ಟಿರೋ ಗೋಡೆನ ಹೆಂಗ್ ಕಡೆ ಮತ್ತೆ ಮತ್ತೆ ಹೆಂಗ್ ಹೇಳಿದ್ರಿ? 12 ಜನನೇ ಅದೇ ಗೋಡೆ ಅಂದ್ರೆ ಕಟ್ಟಿರೋ ಗೋಡೆನೇ ಇಲ್ವಾ ಅಂತ. ಎಸ್, ಕರೆಕ್ಟ್ ಆನ್ಸರ್. ದೊಡ್ಡ ಬಾಯ್ಸ್ ನಾವು, ದೊಡ್ಡವರು. ನಮ್ ಕಡೆಯಿಂದ ದಯವಿಟ್ಟು 18+ ಕ್ವಶನ್ಗಳಿದ್ರೆ ಕೇಳ್ರಿ. ಕಾಂಟ್ರವರ್ಷಿಯಲ್ ಮುಂದೆ ಕ್ವಶನ್ ಕೇಳಿ. ಹೆಣ್ಮಕ್ಳಿಗಿರುತ್ತೆ, ಹಿಂದೆ ಗಂಡ್ ಮಕ್ಳಿಗಿರುತ್ತೆ. ಏನದು? ಬಸ್ ಅಲ್ಲಿ ಸೀಟ್. ನಾನೇನಂತ ಹೇಳ್ದೆ? ಕೈ ಎತ್ತಿ ಅಂತ ತಾನೇ ಹೇಳ್ದೆ. ಬಸ್. ಕರೆಕ್ಟ್. ಗೌರ್ಮೆಂಟ್ ಬಸ್, ಪ್ರೈವೇಟ್ ಬಸ್. ಹಳೆ ಹುಡುಗಿ ಮರೆಯೋದಕ್ಕೆ 4 ರೆಮಿಡಿಗಳು. ಯಾರೇ ಹೇಳ್ತೀರಾ? ಹಳೆ ಹುಡುಗಿ ಮರೆಯೋದಕ್ಕ 4 ರೆಮಿಡಿ. ನಾನು ಒಂದು ಹೇಳ್ತೀನಿ ಮೇಡಮ್. ಕಳೆದುಕೊಂಡದ್ದು ಕಳೆದುಕೊಂಡವನ ಅರಿವಿಗೆ ಬಾರದೆ ಇದ್ದರೆ ಅವನು ಏನನ್ನೂ ಕಳೆದುಕೊಳ್ಳಲಾರ. ಇದು ಒಂದು ಸೂತ್ರ ಗೊತ್ತಿದ್ರೆ ಹಳೆ ಲವ್ವರ್ ಇರಲಿ, ಯಾರೇ ಇರಲಿ, ಹಳೇದು ನೆನ್ಪು ಮಾಡ್ಕೊಡ್ಲಿಲ್ಲ ಅಂದ್ರೆ ಯಾವುದು ನೆನಪಿಗೆ ಬರಲ್ಲ, ಮರ್ತು ಬಿಡ್ಬೋದು. ಕೊಡ್ರ ಅವಾರ್ಡ್ ನಮ್ ಗಜೇಂದ್ರಣ್ಣಂಗೆ. ಇದು ಶೇಕ್ಸ್ಪಿಯರ್ ಸರ್ದು ಲೈನ್. ಎಕ್ಸ್ಪೀರಿಯನ್ಸಾ? ಇಲ್ಲ, ಎಕ್ಸ್ಪೀರಿಯನ್ಸ್ ಇದೆ. ಹೌದು, ಅನುಭವ. ಅನುಭವ. ಓಕೆ, ನೀವ್ ಹೇಳಿ. ನೈಟ್ ಟೈಮ್ ರೆಮಿಡಿಗಳನ್ನ ಹೇಳಲ್ವಾ? ರೆಮಿಡಿಗಳ ಬೇರೆಯವರು ಅಂತಂದ್ರೆ ಕುಡಿದ್ಬಿಟ್ಟು ಮರ್ತ್ಬಿಡಿ ಇನ್ನೊಂದು ಮತ್ತೊಂದು ಅಂತಾರೆ. ಬಟ್ ಮೈಂಡಲ್ಲಿ ಫಿಕ್ಸ್ ಆಗಿ ಮರಿಬೇಕು ಅಂತ ಒಂದು ಶಿಕ್ಷೆ, ಯಾವ ರೆಮಿಡಿನೂ ಬೇಡ, ಯಾವ ಇದು ಬೇಡ. ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್ ಅಷ್ಟೇ. ಉಮೇಶ್ ಅವರೇ, ನೀವ್ ಹೇಳಿ. ಮರೆಯಕ್ ಆಗದೇ ಇಲ್ಲ. ಈಗಾಗಲೇ ಫೀಲಿಂಗರ್ ಅವ್ರಿ ಮನಸ್ಸಿನಾಗ ಇರ್ತೈತಿ ಅದು. ಸೊ ಮರೆಯಕ್ ಆಗಂಗಿಲ್ಲ. ಈಗ ಹೇಳ್ತೀವಿ ನಾವು, ಏನೋ ಕುಡಿದ್ರ ಮರ್ತು ಬಿಡ್ತೀವಿ, ಇನ್ನೊಂದು ಮಾಡಿದ್ರ ಮರ್ತು ಸಾಧ್ಯನೇ ಇಲ್ಲ. ಮನಸ್ಸೊಳಗೆ ಇದ್ದೇ ಇರ್ತೈತಿ, ಎಲ್ಲೋ ಒಂದ್ ಕಡೆ ಇರ್ತೈತಿ. ಮರೆಯಕ್ ಆಗಂಗಿಲ್ಲ. ಇನ್ನೊಬ್ರು ಹುಡುಗಿಯಾರು ಮರ್ತು ಬಿಡ್ತಾರ. ಆದ್ರೂ ಅದಂಗೆ ಹೇಳ್ತೀರಾ ಹುಡುಗಿರು ಮರ್ತು ಬಿಡ್ತಾರೆ ಅಂತ?
ಮರ್ತ ಹೋಗಿರ್ತಾರಲ್ಲ ಅದಕ್ಕೆ ಅವ್ರು ಮರ್ತಿರೋದಕ್ಕೆ ಅಲ್ವಾ ನೆಕ್ಸ್ಟ್ ಮದ್ವೆ ಆಗೋದು. ಓ ನೀವುಗಳೆಲ್ಲ ಹಂಗೆ ಇದ್ಬಿಡ್ತೀರಾ? ನೀನೇನು ಗಂಟೆ ಬಳ ಆಡಿಸ್ತೀಯ, ಮದ್ವೆ ಆಗಲ್ಲ ನೀನು. ಇಲ್ಲ ಗುರು, ನನ್ನ ಯಾರನ್ನ ಲವ್ ಮಾಡಿ ಏನಿಲ್ಲ ಅವ್ರ ಪಾಡಿಗೆ ಅವ್ರು Direct ಆಗಿ ಹೇಳು. ಅವ್ರ ಪಾಡಿಗೆ ಅವ್ರು ನಿರಾಕರಿಸ್ತಾರೆ, ನಮ್ಮ ಪಾಡಿಗೆ ನಾವು ಅಷ್ಟೇ, ಮುಗೀತು. ರೆಮಿಡಿ ಅವ್ನು ತೊಗೊಂಡು ಯೂಸ್ ಮಾಡಿದ್ರ ಏನ್ ಮಾಡ್ತೀವಿ ತೊಗೊಂಡು ಸೆಗಣಿ ಉಪಯೋಗ ಇಲ್ಲ. ಉಪಯೋಗನೇ ಇಲ್ಲ ರೆಮಿಡಿಗಳು. ನೀವ್ ಹೇಳಿ ಇವಾಗ ಲಾಸ್ಟ್ ಒಂದ್ ರೆಮಿಡಿ. ಹಳೆ ಹುಡುಗಿನ ಮರಿಬೇಕು ಅಂದ್ರೆ ಇನ್ನೊಂದು ಹುಡುಗಿನ ಕ್ಯಾಚ್ ಹಾಕಬೇಕಷ್ಟೇ. ಹೌದು. ಇಷ್ಟೇ ಸಿಂಪಲ್ ನೋಡಿ, ಎಷ್ಟು ನೀವು ಮರೆಯಕ್ಕೆ ಆಗಲ್ಲ ಅಂತೀರ ನೋಡಿ. ಅವ್ರು ಎಷ್ಟು ಸಿಂಪಲ್ ಆಗಿ ಹೇಳಿದ್ರು. ಅನುಭವ. ಅನುಭವನ ಕಾಶಿನಾಥ್ ಅವ್ರ ಸಿನಿಮಾ ಅನುಭವ. ಅವ್ರಿಗೆ ಮದ್ವೆ ಆಗಿದೆ ಬಿಡಿ. ಹುಡುಗಿಯರಂದ್ರ 1 ತಿಂಗಳ 2 ತಿಂಗಳ 3 ತಿಂಗಳ ಫೀಲ್ ಇರ್ತಾರ, ಆಮೇಲೆ ಮೂಡ್ ಚೇಂಜ್ ಆಗ್ಬಿಡ್ತೈತಿ. ಫಸ್ಟ್ ಫಿಕ್ಸ್ ಆಗ್ಬಿಡ್ಬೇಕು ಲವ್ ಮಾಡಿದ್ರೆ. ಹುಡುಗಿರನ್ನ ಕೈ ಕೊಟ್ಟು ಹೋಗಿ ಹೋಯ್ತಾರೆ ಇರೋರ್ಗಿರ್ಲಿ ಅಂತ. ಅದೊಂದು ಭಾರಿ ಚಂದ. ಇದೆಲ್ಲ ನಾವು ಒಪ್ಪಲ್ಲ, ಇದು ಅಲಿಗೇಷನ್ಸ್, ಇದೆಲ್ಲ ಮತ್ತೆ ಇನ್ನೊಂದು ಮೇಡಮ್, ಹುಡುಗರೇ ಹೋಗೋದು. ನೋಡಿ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಅದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್, ಕರೆಂಟ್ ಹೋಗಿದ್ದು. ಅದೇ ಲೈಫ್ ಹುಡುಗಿರ್. ಇನ್ನೊಂದು ಮೇಡಮ್, ಇವಾಗ ಹುಡುಗಿನ ನೀವು ಎಷ್ಟೇ ಮರೆಯಕ್ ಪ್ರಯತ್ನ ಪಟ್ರು, ಅವ್ರ ಹೆಸರು ಬೇರೆ ಹುಡುಗಿಗೆ ಹೆಸರು ಕೇಳ್ದಾಗ್ಲಿ, ಅವ್ರ ಜೊತೆ ಹೋಗಿ ಜಾಗಕ್ಕೆ ಹೋದಾಗ್ಲಿ, ಅವ್ರ ಜೊತೆ ಮಾಡಿದಾಗ ಅದು ಮೈಂಡ್ಗೆ ಅದು ಬಂದೇ ಬರ್ತದೆ. ನೀವು ಎಷ್ಟೇ ವರ್ಷ ಆದ್ರೂ ಫಸ್ಟ್ ಲವ್ನ ಬೆಸ್ಟ್ ಲವ್ನ ಮರೆಯಕ್ ಚಾನ್ಸ್ ಇಲ್ಲ. ಈಗಲೇ ಹುಡುಗಿ ಸಿಗ್ತಲ್ಲ ಅಂತೀಯ, ಹುಡುಗಿ ಬಗ್ಗೆ ಕಂಪ್ಲೇಂಟ್ ಜಾಸ್ತಿ ಹೇಳ್ಬಾರ್ದು. ಇವಾಗ ಸಿಗ್ತಾ ಇಲ್ಲ ಕಣ, ಮುಂದೆ ಯಾವ್ದಾದ್ರು ಬೆಸ್ಟ್ ಆಫ್ ಬೆಸ್ಟ್ ಸಿಗ್ಬೋದು ಕಣ. ಕಳ್ಕೋಬೇಡಿ. ಯಾವಾಗ್ಲೂ ಹಂಗ ಇರ್ಲಿ. ಏನ್ 2 ವರ್ಷದ ಮದುವೆ ಆಗ್ತೀನಿ ಬಿಡೋಣ. ಓಕೆ, ಇನ್ನೊಂದು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಬಿಗ್ ಬಾಸ್ಗೆ ಯಾವ್ದಾದ್ರು ಒಂದು 4 ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಂತಂದ್ರೆ ಯಾವ್ದು? 4 ಸಾಂಗು. ಬೆಳಿಗ್ಗೆ ಎದ್ದು ಬಿಡ್ಲೆ ಡಾನ್ಸ್ ಮಾಡೋದಕ್ಕೆ. ಬೆಳಿಗ್ಗೆ ಎದ್ದು ಬಿಡ್ಲೆ ಸಾಂಗ್ ಹಾಕ್ತಾರಲ್ಲ, ಮಾಡಬೇಕು ಬಾಯ್ಸ್ ಬಾಯ್ಸ್. ನಮ್ದು ಸಾಂಗ್ ಹಾಕ್ಬೋದು. ಎಣ್ಣೆ ಹೊಡೆದ ಖಾಲಿ ಪೋಲಿ ಜೀವನ ಇರೋದೊಂದೇ ಯೌವನ, ಆಗಲ್ಲ ನಾವು ಕಾಂಪ್ರಮೈಸ್. ಮ್ಯೂಸಿಕ್, ಅದು ಮ್ಯೂಸಿಕ್. ಇನ್ನೊಂದ್ ಸಾಂಗು. ಇನ್ನ 3 ಸಾಂಗ್ ಹೇಳ್ಬೇಕು. ಏನ್ ಸಮಾಚಾರ ರೀ, ಎಲ್ರು ಹೇಗಿದ್ದೀರಿ, ನಮ್ದೇನು ಇಲ್ಲ ರೀ, ನಿಮ್ದೇ ಎಲ್ಲ ರೀ. ಇನ್ನೊಂದು ನಮ್ಮ ಉತ್ತರ ಕರ್ನಾಟಕ ಸಾಂಗ್. ನಡುವೂರಾಗ ಕಡೆದರ ಕಡಿಲಿ ತರುತನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗನಲ್ಲ ಅಂದ್ರ ಕಪ್ಪು ತರಕ್ ಹೋಗಿರ್ತಾರಲ್ಲ ಅಲ್ಲಿ, ಬೆಕ್ಕದಲ್ಲಿ ತರವನ ಅಂತ ಇದೊಂದು ಮಾಡ್ಕೋ. ಆಕ್ಚುಲಿ ಫೇವರೇಟ್ ಸಾಂಗ್. ಚೆನ್ನಾಗಿ ಹೇಳ್ತಾನ ಅವ್ನು, ಆಕ್ಚುಲಿ ಮುಂದೆ ಫುಲ್ ಆಡಿ ಹೇಳ್ತಾನ. ಇನ್ನೊಂದು ಸಾಂಗ್ ಇನ್ನೊಂದು ಮಾಮ ಮಾಮ ಮಜಾ ಮಾಡು, ಸ್ಟೂಡೆಂಟ್ ಮಾಮ ಮಜಾ ಮಾಡು. ನಮ್ ಕಿರಣ್ ಹೋಯ್ತವ್ರೆ Big Boss ಗೆ, exclusive ಸುದ್ದಿ ನಮ್ಮಲ್ಲೇ ಮೊದಲು. ಎಕ್ಸ್ಕ್ಲೂಸಿವ್ ಹೋಗ್ತಿದ್ದೀರಾ? ಸಾರಿ, ನೀವೇ ಹೋಗ್ತಾ ಇದೀರಾ ಅಂತ ಒಂದು ಸುದ್ದಿ. ಯಾವ ಹೇಳಕ್ ಹೇಳಿದ್ರು ನಿಂಗ? ಇವ್ರು ಹೋಗ್ತಿದಾರೆ ತಾನೆ? ಯಾರೋ ಎಲ್ಲಿಗೆ? ಸುದ್ದಿ ಯಾರು ಬೇಕಾದ್ರೂ ಮಾಡ್ತಾರೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗಬೇಕಷ್ಟೇ. ಹೌದು. ನಾನು ಇಂಥ ಪ್ರಶ್ನೆ ಕೇಳ್ತೀನಿ ಅಂತ ಅನ್ಕೊಂಡಿದ್ರೆ ಯಾವ್ದದ್ 4? ಏನೇನೇನು? ನಾನು ಇದೇ ತರ ಪ್ರಶ್ನೆ ಕೇಳ್ತೀನಿ ಅಂತ ನಿಮ್ ಮೈಂಡ್ ಅಲ್ಲಿ ಇರುತ್ತಲ್ಲ, ಆ 4 ಪ್ರಶ್ನೆ ಯಾವ್ದು? ಎಲ್ರು ಹೇಗಿದ್ದೀರಾ, ಆಮೇಲೆ ಎಲ್ರು ಹೇಗಿದ್ದೀರಾ, ನಿಮ್ಮ ಪಾತ್ರ ಹೇಗಿದೆ, ನಿಮ್ ಫಿಲಂ ಬಗ್ಗೆ ಹೇಳಿ, ಈ ಫಿಲ್ಮ್ ಬಗ್ಗೆ ನೀವು ಯಾವ್ದ್ರ ಮೇಲೆ ಕಾಂಪ್ರಮೈಸ್ ಆಗಿದ್ದೀರಾ? ಯಾವ್ದು ಕಾಂಪ್ರಮೈಸ್ ಆಗಿಲ್ಲ. ಆಮೇಲೆ ಇದ್ರಲ್ಲಿ ಮೇಕಪ್ ಎಷ್ಟು ಜನ ಮಾಡಿದ್ರಿ, ಮಿಮಿಕ್ರಿ ಮಾಡ್ರಿ, ಹಾಡಾಡ್ರಿ, ಆಮೇಲೆ ಕಾಡಲ್ಲಿ ನಾನು 4 ಕೇಳಿ ಕಾಡಲ್ಲಿ ಏನಾದ್ರು ದೊಡ್ಡ ದೊಡ್ಡ ಯಾವ್ದಾರ ತಗೊಳ್ಳಿ. ಅಷ್ಟಲ್ಲಿ ಯಾವ್ದಾದ್ರು ಕಾಡಲ್ಲಿ ಏನಾದ್ರು ಅನುಭವ ಆಗಿದ್ಯಾ, ನಿಮ್ಗೆ ಯಾವ್ದು ಬೇಕು ಅಂತ. ಟೀಮ್ ಹೇಗಿತ್ತು, ಯಾವ್ದು ಬೇಕಾದ್ರೆ ಇಟ್ಕೊಳ್ಳಿ. ಹೇಗಿತ್ತು? Okay. ನಾನು 4 ಹೇಳಿ, ಅವ್ರು 10 ಹೇಳಿದ್ದಾರೆ, ಸೊ 4 ನಾನು ತಗೊಳ್ಳೋದು. ಇವಾಗ ಯಾವ್ದಾದ್ರು ಸಿನಿಮಾದ್ದು ಕ್ಯಾರೆಕ್ಟರ್ಸು ನಿಮ್ಮ ಸ್ನೇಹಿತರಾಗಬೇಕು ಅಂತಿದ್ರೆ ಅಂತಹ 3 ಸಿನಿಮಾಗಳು ಯಾವ್ದು? 3 ಸಿನಿಮಾ ಕ್ಯಾರೆಕ್ಟರ್ ಕೃಷ್ಣ ಕರ್ಣ ಫ್ರಮ್ ಮಹಾಭಾರತ. ಸಾಕು ಲೈಫ್. ಓಕೆ, ನಿಮಗೆ ಲವ್ ಮಾಡ್ತಾ ಇಲ್ಲ ಒಬ್ಬ ಫ್ರೆಂಡ್ ಇರ್ತಾನಲ್ಲ, ಅಂತ ಫ್ರೆಂಡ್ ಇರಬೇಕು. ಓಕೆ, ನಿಮಗೆ ದುನಿಯಾ ಫಿಲ್ಮ್. ದುನಿಯಾದಲ್ಲಿ ಯಾರಪ್ಪಜಿ? ಏನೋ ಒಂದು ಹೇಳಿದ್ರು ಯಾರು ದುನಿಯಾದಲ್ಲಿ? ರಂಗಾಯಣ ರಘು ಸರ್. ಸೂಪರ್. ಈ ವಿಷ್ಣು ಸರ್ದೊಂದು ಸಿನಿಮಾ ಐತಿ ನೋಡ್ರಿ, ನಾಯಿ ಅದಾವ, ಫುಲ್ ನಾಯಿ ಇರ್ತಾವಲ್ಲೆಲ್ಲ. ಸೊ ಅದ್ರೊಳಗ ಒಂದು ನಾಯಿ ಐತಿ, ಸೊ ಆ ನಾಯಿಗತಿ ಆಗ್ಬೇಕು. ಅಯ್ಯೋ, ಇನ್ನೊಂದು ಬಿಟ್ಬಿಟ್ಟೆ. ಮೇನ್ ದಿಗ್ಗಜರಲ್ಲಿ ವಿಷ್ಣುವರ್ಧನ್ ಸರ್, ಅಂಬರೀಶ್ ಸರ್ ಇದ್ದಂಗೆ ಇರ್ಬೇಕು. ಕುಚುಕು. ಹೌದು. ನೀನು ಚಡ್ಡಿ ದೋಸ್ತು ಕಣ ಕುಚುಕು, ಜೀವಕ್ಕಿನ್ನ ಜಾಸ್ತಿ ಕಣ ಕುಚುಕು, ಓ ಗೆಳೆಯ ಜೀವ ಗೆಳೆಯ ನಿಂಗೆ ಶಾನೆ ಕಣೋ, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಜೈ ವಿಷ್ಣು ಸರ್, ಜೈ ಅಂಬರೀಶ್ ಸರ್. ಇರಿಟೇಷನ್ ಆಗೋ ಕ್ಯಾರೆಕ್ಟರ್ಸ್ ಇವಾಗ ನಿಮ್ ಜೊತೆಗಿರೋದು ಯಾವ್ದು? ಫ್ರೆಂಡ್ಸ್. ಓ ಜೀವದ ಗೆಳೆಯ, ದೀಪದ ಗೆಳೆಯ, ಜೀವ ತಿನ್ನುತ್ತೀಯ, ಪಾಪ. ನೈಟ್ ಆದ್ರೆ ಸಾಕು ಕಾಲು ಮಾಡಿ ತಲೆಗೆ ಹಾಕ್ತಿರ್ತೀಯ.
ಪಾಪ ಅವರು ಇಷ್ಟು ಇನ್ನೋಸೆಂಟ್ ತರ ಒಳ್ಳೆ ಹುಡುಗ ಬಟ್ ತಲೆಗೆ ಹಾಕೋದ್ ಜಾಸ್ತಿ ಅಷ್ಟೇ. ಬೇಜಾರಾಗ್ಬೇಡ. ನಾನು ಅಂದ್ರೆ ಏನು ಇದಾ ಚೇತನ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಮೈಂಡ್ ಇನ್ ಅವರ್ ಟೀಮ್. ಏಯ್ ಹಂಗೆಲ್ಲ ಮಾತಾಡಂಗಿಲ್ಲಪ್ಪ. ಕೌಂಟ್ರಿ ಇನ್ನು 2 ಕ್ಯಾರೆಕ್ಟರ್. ಇರಿಟೇಷನ್ ಇನ್ನೊಂದಂದ್ರೆ ನಮ್ಮ ಕೃಷ್ಣ ಬೈ ಅವರು ನಮ್ಮ ತಂಡದಲ್ಲಿದ್ದಾರೆ. ಅವರು ಸೇಮ್ ತಲೆಗೆ ಹಾಕ್ತಾ ಇರ್ತಾರೆ. ಕಡಿಮೆ ಮಾತಾಡ್ತಾರಲ್ಲ ಅವರು. ಹೌದು, ಕಡಿಮೆ ಇಲ್ಲಿ ಮಾತಾಡ್ತಾರೆ, ಫೋನಲ್ಲಿ ಜಾಸ್ತಿ. ಅದೇ ಒಂದು ಕೃಷ್ಣ ಅವರು ಅಂದ್ರೆ ಈ ಕ್ಯಾಮ್ರಾದ ಎದುರು ಕಮ್ಮಿ ಮಾತಾಡ್ತಾರೆ, ಇಲ್ಲ ಅಂದ್ರೆ ಮಳೆ ಹೊಡಿತಾರೆ, ಚೆನ್ನಾಗಿ ಮಳೆ ಹೊಡಿತಾರೆ. ಮಳೆ ಹೊಡಿತಾರೆ. ಹಾ, ಇನ್ನೊಂದು ಇನ್ನೊಂದು ಸುಮ್ಮನೆ ಹೇಳೋಣ ಅಂತ ಹೇಳ್ತಿದೀನಿ. ಚೇತನ್ ನನ್ನ ಹೆಸರು ತಗೊಂಡ್ಬಿಟ್ಟಾರಲ್ಲ. ಮಜಕ್ಕೆ ಮಗ. ಹೇಳಿದ್ದಾರೆ. ಓ, ಹೇಳಂಗಿಲ್ವಾ? ನಾನು ನಾಳೆಯಿಂದ ನಿಂಗೆ ಫೋನೇ ಮಾಡಲ್ಲ, ಹೋಗು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಲಾಟ್, ಕೀಪ್ ಇಟ್. ಹೋಗ ಮದೇವಿ. ನೀವ್ ಹೇಳಿ ಇವಾಗ ಒಂದ್ ಕ್ಯಾರೆಕ್ಟರ್. ಮೊನ್ನೆದ್ದು ನಾನು ಇರಿಟೇಟ್. ಇದೆಲ್ಲ ಇಲ್ಲ ಹೇಳ್ಬೇಕು. ಎಲ್ಲಾರ ಕಂಡ್ರು ಇರಿಟೇಟ್ ಆಗತ್ತೆ ನನಗೆ. ಅದು ಕೆಲವೊಂದು ಸಿಚುವೇಶನ್ ಅಲ್ಲಿ ಹಂಗಾಗಿ. ಎಲ್ಲಾರ ಕಂಡ್ರು ಎಲ್ಲಾರ್ ಕಂಡ್ರು ಇರಿಟೇಟ್. ಟಕ್ ಅಂತ ಚೇಂಜ್ ಆಗ್ಬಿಡ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್, ಯಾವಾಗ್ಲೂ ಸೀನ್ತಾ ಇರೋ ಹಣ್ಣು ಯಾವುದು? ಸೀತಾಫಲ. ಏನು ಸೀನ್ತಾ ಇರೋ ಸೀನ್ತಾ ಇರೋದಾ? ಸೀನ್ತಾ ಇರೋ ಯೋಚನೆ ಮಾಡ್ಬೇಕು. ಯಾವಾಗಲೂ ಸೀನ್ತಾ ಇರೋ ಯಾವಾಗ್ಲೂ ಸೀನ್ತಾನೆ ಇರುತ್ತೆ ಆ ಹಣ್ಣು. ನೇರ್ಲೆ ಹಣ್ಣ? ಸೀನೋದು ಸೀನು ಸರ್ ಹೊಡಿತಾರೆ ಆಮೇಲೆ ನೋಡಿದ್ರೆ. ಎಲ್ಲ ನಾವೇ ಆನ್ಸರ್ ಮಾಡಿದ್ವಿ, ನಿಮ್ಮ ಸ್ವೀಟ್ ಆಗಿರೋ ಒಂದು ಬಾಯಿಂದ ಆನ್ಸರ್ ಬಂದ್ಬಿಟ್ಲಿ. ಏನು ಸೀನ್ತಾ ಇರೋ ಗೊತ್ತಾಗಿಲ್ವಾ? ಅಕ್ಷಿ, ದ್ರಾಕ್ಷಿ. ಗೊತ್ತಿತ್ತು ಮೇಡಮ್. ಹೆಣ್ಮಗು ಬ್ರಿಲಿಯಂಟ್ ಬ್ರೈನ್ಸ್ ಆಫ್ ಇಂಡಿಯಾ. ಬೇರೆ ದ್ರಾಕ್ಷಿ ಬೇರೆ. ಕ್ಷಿ, ದ್ರಾಕ್ಷಿ. ರುದ್ರಾಕ್ಷಿ. ಆನ್ಸರ್ ಹೇಳ್ಬಿಡ್ತೀನಲ್ಲ. ಸೀನೋ ಹಣ್ಣು ಅಂತಂದ್ರಿ. ಸೀನು ಅಂದ್ರೆ ಹಣ್ಣು ಯಾವಾಗ್ಲೂ ಸೀನ್ತಾ ಇರೋ ಹಣ್ಣು ಯಾವ್ದು? ಸ್ಮಾರ್ಟ್ ಕ್ವಶನ್. ಸ್ಮಾರ್ಟ್ ಅಲ್ಲಿ ಮುಂಚೆ ಹೇಳ್ಬೇಕು, ನಾ ಸ್ಮಾರ್ಟ್ ಆಗಿ ಕೇಳ್ತೀನಿ ಅಂತ. ನಾನು ಅವಾಗ್ಲೇ ಏನ್ ಹೇಳ್ದೆ? ನೀವು ಹೇಳೇ ಇಲ್ಲ. ಸೀನ್ತಾ ಇರೋ ಹಣ್ಣು ಅಂದ್ರೆ ಹಣ್ಣಿಗೆ ನೆಗಡಿ ಆಗಿರ್ತೈತೇನು ಸೀನಾಕ? ಮತ್ತೇನೇನು, ದ್ರಾಕ್ಷಿಗ್ ನೆಗಡಿನೇ ತಾನೇ ಹಣ್ಣು ಆಗಿರುತ್ತೆ. ತಿಂದ್ರೆ ನಮಗೆ ನೆಗಡಿ ಆಗತ್ತಾ? ದ್ರಾಕ್ಷಿ ನೆಗಡಿನೇ ಆಗಿರೋದು. ಹೌದಾ? ಶೀತ ಆಗುತ್ತಾ ಅದು? ಅದಕ್ಕೆ ಅಲ್ವಾ ದ್ರಾಕ್ಷಿ ಅನ್ನೋದು. ದ್ರಾಕ್ಷಿ, ಅಕ್ಷಿ ಅಂದ್ರೆ ಶೀತ ಆಗುತ್ತೆ ಅಂತ ಅದಕ್ಕೆ ದ್ರಾಕ್ಷಿ ಅಂತ ಹೆಸರಿಟ್ಟಿದಂತ ಹೇಳ್ತಾ ಇದ್ರು. ಕರೆಕ್ಟ್. ಸೂಪರ್ ಮೇಡಮ್. ಓಕೆ, ಇನ್ನೊಂದು, ಯಾವಾಗ್ಲೂ ಕವರ್ ಮಾಡ್ಕೊಂಡಿರೋ ಕುರುಕ್ಲು ತಿಂಡಿ ಯಾವುದು? ಅದಕ್ಕೂ ಇದೇ ತರ ಆನ್ಸರ್ ಬರುತ್ತೆ. ಆಮೇಲೆ ನೀವು ಹೇಳಂಗಿಲ್ಲ, ನೀವು ಹೇಳೇ ಇಲ್ಲ ಅಂತ. ಕುರುಕ್ಲಿ ತಿಂಡಿನಾ? ಯಾವಾಗ್ಲೂ ಕವರ್ ಮಾಡ್ಕೊಂಡಿರೋ ಕುರುಕ್ಲು ತಿಂಡಿ. ಚಕ್ಲಿ, ನಿಪ್ಪಟ್ಟು, ಎಲ್ಲ ಒಂದೊಂದು ಹೇಳ್ಬಿಡಿ. ಕೋಡ್ಬಳೆ. ಕರೆಕ್ಟ್. ಕವರ್ ಆಗಿರುತ್ತಲ್ಲ, ಅದು ರೌಂಡ್ ಕವರ್. ಚಕ್ಲಿನೂ ರೌಂಡ್ ಗೆ ಇರುತ್ತಪ್ಪ. ಚಕ್ಲಿ ರೌಂಡ್ ಅಲ್ಲ, ನಾನು ಹೇಳಿದ್ಮೇಲೆ ಕರೆಕ್ಟ್ ಆಗಿರುತ್ತೆ, ಸುಮ್ಮನೆ ಇರು. ನಿಮಗೆ ಅರ್ಥ ಆಯ್ತು ತಾನೆ ಕ್ವೆಶ್ಚನ್? ಅದಕ್ಕೆ ಯಾರೇ ಅರ್ಥ ಆಗ್ಲಿಲ್ಲ. ಇವರು ಚಕ್ಲಿ ನುಪ್ಪಟ್ಟು ಅಂದ್ರಲ್ಲ, ನಾನು ಕೋಡ್ಬಳೆ ಅಂತ. ಸ್ಮಾರ್ಟ್ ಆನ್ಸರ್, ನಿಮ್ಗೆಲ್ಲ ಗೊತ್ತಾಗಲ್ಲ. ಅದು ಫ್ಲೂಕ್ ಅಲ್ಲಿ ಬಂದಿದ್ದು, ಅಲಕ್ ಬುಲಕ್ ಅಂತ ಇರೋದ್ನ. ನಮ್ಗೆ ಗೊತ್ತಾಗಲ್ಲ ಅಂದ್ರೆ ನಾವು ಸ್ಮಾರ್ಟ್ ಇಲ್ಲ. ನೋಡಕ್ ಸ್ಮಾರ್ಟ್ ಅಲ್ಲ ಸರ್, ಇಲ್ಲಿ ಅಯ್ಯೋ ನಮ್ಗೆ ಗೊತ್ತಿರೋ ಆನ್ಸರ್ ಗಳಿಗೆ ನೀವು ಕ್ವಶನ್ ಕೇಳೋದು ನಾವು ಸ್ಮಾರ್ಟ್ ಅಂತ ತೋರಿಸ್ಕೊಳ್ತೀವಪ್ಪ. ನೀವು ಫಿಲ್ಮ್ ಅಲ್ಲಿ ತೋರಿಸಿದಿರಲ್ಲ, ಅದಕ್ಕೆಲ್ವಾ ನಾನ್ ಬಂದಿರೋದು ಇಲ್ಲಿ ಇಂಟರ್ವ್ಯೂ ಮಾಡಕ್ಕೆ. ಓಕೆ, ಇನ್ನೊಂದಷ್ಟು ಕ್ವಶನ್ಸ್ ಕೇಳ್ತೀನಿ. ಎಷ್ಟು ತೊಳೆದ್ರೂ ಕಪ್ಪಾಗೆ ಇರುತ್ತೆ, ಏನದು? ಎಷ್ಟು ವಾಶ್ ಮಾಡಿದ್ರು ಬ್ಲ್ಯಾಕೇ ಇರುತ್ತೆ. ಕೂದಲು. ಕಪ್ಪಾಗಿರೋರ್ ಮುಖ. ಏನು ಫ್ರೂಟಾ? ಏನು ಏನ್ ವಸ್ತು ಅದು? ಇದು ಒಗಟು. ಅಲ್ಲ, ಒಗಟು ಅಂತ. ಫ್ರೂಟ್ ಅಲ್ಲ. ಕಪ್ಪು ಎಷ್ಟು ತೊಳೆದ್ರೆ ಕಪ್ಪೆ ಇರುತ್ತೆ. ಕಪ್ಪೆ ಚಿಪ್ ಕಪ್ಪಿರುತ್ತಾ? ಕಲರ್ ಇರುತ್ತೆ. ಕಾಗೆ. ಕಪ್ಪು ಒಗ್ಗಟ್ಟಂತೆ ಗುರು. ಕಾಗೆ ಅಲ್ಲ. ಯಾವ ವರ್ಗಕ್ಕೆ ಸೇರುತ್ತೆ ಅಂದ್ರೆ ಕ್ಲೂ ಕೊಟ್ರೆ ಚೂರು ಹೇಳಿ. ಇದು Living thing ಇದ್ರ ಆ, ಮೇಲೆಲ್ಲ ನಾವು non-living thing ಆ? ಕುತ್ಕೊಳ್ತೀವಿ. ಟೈಲ್ಸ್. ಇದ್ರ ಮೇಲೆಲ್ಲ ಕುತ್ಕೊಳ್ತೀವಿ. ಸೋಫಾ. ಸ್ವಲ್ಪ ನಿಯರ್ ಇದ್ದೀರಾ. ಚೇರಾ. ಸ್ವಲ್ಪ ನಿಯರ್ ಇದ್ದೀರಾ. ಬೆಂಚು. ಕರೆಕ್ಟ್. ಏನ? ಕಪ್ಪು ಹಲಗೆ. ಕಪ್ಪು ಹಲಗೆ. ಅಯ್ಯೋ ದೇವ, ದಯವಿಟ್ಟು ಇದು ಇಂಟರ್ವ್ಯೂಲಿ ಹಾಕ್ಬೇಡಿ. ನೆಕ್ಸ್ಟ್, ಗಂಡಸರು ಎತ್ತುತ್ತಾರೆ, ಹೆಂಗಸರು ಹಾಕೊಳ್ತಾರೆ, ಏನದು? ಗಂಡು ಮಕ್ಕಳೇ ನಾಚಿಕೊಳ್ಳುವಂತ ವಿಷಯ. ಹೆಂಗಸರು ಹಾಕತ್ತಾರೆ. ಕ್ವಶನ್ ಸೂಪರ್ ಆಗಿದೆ. ಸ್ಮಾರ್ಟ್ ಆಗಿ ವಿಚಾರ ಮಾಡ್ರು. ಇದು ಒಗಟು. ಏನು ಗಂಡು ಮಕ್ಕಳು ಗಂಡು ಮಕ್ಕಳು
ಎತ್ತುತ್ತಾರೆ, ಹೆಣ್ಮಕ್ಳು ಹಾಕೊಳ್ತಾರೆ, ಏನದು? ಯಾಕೋ ಏನ್ ಅವ್ನೇನೋ ಬೇರೆ ಎತ್ಕೊಂತಾರೆ feel ಒಂದು ಮಾಡ್ಕೊಂತಾರೆ. ಗೊತ್ತಾಯ್ತಲ್ಲಪ್ಪ. ಮಚ್ಚ ನಿನಗೂ ಗೊತ್ತಿಲ್ಲ ಗೊತ್ತಿಲ್ವಾ? ನೋಡೋಣ ನೋಡೋಣ ಏನ್ ಹೇಳ್ರಿ ಹೇಳ್ತಾರೆ ಅವ್ರು ಇವಾಗ. ಹೇಳಿ ಲವ್ ಎತ್ತುತ್ತಾರೆ ಹಾಕೋತಾರೆ ನಾ ಒಂಚೂರು ಕ್ಲೂ ಕೊಡಿ ಮೇಡಮ್. ಮಕ್ಕಳಿಗೆ ಎತ್ತರ ಹೆಣ್ಮಕ್ಳು ಬಿಸಿಲಿದ್ದಾಗ ಜಾಸ್ತಿ ಅದನ್ನ ಬಾಯ್ಸ್ ಯೂಸ್ ಮಾಡ್ತಾರೆ, ಬಿಸಿಲಿದ್ದಾಗ ಆಚೆ ಎಲ್ಲ ಹೋಗ್ಬೇಕಾದ್ರೆ. ಟೋಪಿನಾ? ಕರೆಕ್ಟ್. ಗಂಡ ಮಕ್ಳಿಗೆ ಎತ್ತಾರೆ ಟೋಪಿ. ಆನ್ಸರ್ ಅಲ್ಲ, ಏನು ಹೆಂಗದು? ಹೆಂಗೆ ಅಂತಂದ್ರೆ ಗಂಡ್ ಮಕ್ಳು ಟೋಪಿ ತೆಗಿತಾರೆ, ಹೆಣ್ಮಕ್ಳು ಹಾಕೊಳ್ತಾರೆ. ಅಂದ್ರೆ ಬಿಸಿಲಲ್ಲಿ ಗಂಡು ಮಕ್ಳು ಶಕೆ ಆಗತ್ತಂತ ಟೋಪಿ ತೆಗಿತಾರೆ. ಅದನ್ನೆಲ್ಲ ಹೇಳಿದ್ರೆ ನಿಮಗೆ ಗೊತ್ತಾಗಲ್ವಾ? ಅಲ್ಲಲ್ಲ, ಯಾರು ಹೇಳಿದ್ದು ಮೇಡಮ್ ತೆಗಿತಾರಂತ? ನಾ ತೆಗಿಯೋದೇ ಇಲ್ಲ ಟೋಪಿ. ಮೇಡಮ್ ಈ ಕ್ವಶನ್ಗಳು ಒಗ್ಗಟ್ಟಲ್ಲ ನೀವು ಕ್ರಿಯೇಟ್ ಮಾಡೋದ ಇದು? ಇದು ನಾನ್ ಕ್ರಿಯೇಟ್ ಮಾಡಿರೋದಲ್ಲ, ಇದನ್ನ ಒಗಟು ಅಂತ ಯಾರು ಹೇಳಿದ್ದು? ಒಗ್ಗಟ್ಟು ಅಂತ ಹೇಳಿ ಅದು ಒಗಟೆ. ಅಲ್ಲ ಅವ್ರು ಫಿಕ್ಸ್ ಆಗಿರೋದು. ಆನ್ಸರ್ ನಿಮ್ಗೆ ಗೊತ್ತಿದ್ದೀನಿ ಇಲ್ಲ ಆನ್ಸರ್ ನನಗೆ ಗೊತ್ತಿದೆ. ಅಲ್ಲಿ ಬರ್ದು ಕಳಿಸಿದ್ದಾರೆ. ಆನ್ಸರ್ ಗೊತ್ತಿರೋದಕ್ಕೆಲ್ಲ ನಾನು ಹೇಳಿದಾಗ ಕರೆಕ್ಟ್ ಅಂತ ಹೇಳೋದು. ಇಂಟರ್ವ್ಯೂ ಆದ್ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಹೆಂಗೆ ಅಂತ. Done. ಓಕೆ, ನೆಕ್ಸ್ಟ್. ಎಲ್ರು ರಾತ್ರಿ ಮಲ್ಕೊಳ್ಬೇಕಾದ್ರೆ ತೆಗೆದು ಬೆಳಗ್ಗೆ ಮತ್ತೆ ಹಾಕೊಳ್ತಾರೆ, ಅದೇನು? ತೆಗಿಯೋದು ಹಾಕೋದೇ ಹೇಳ್ತಾರಪ್ಪ, ಬೇರೆ ಕೇಳೋದೇ ಇಲ್ಲ. ಅಲಾರಾಮ ಬಟ್ಟೆ ಕಣೋ, ಶರ್ಟು, ಫಸ್ಟ್ ಹಾಸಿಗೆ ತೆಗಿತಾರೆ, ಬೆಡ್ಶೀಟಾ, ಬಾಗ್ಲು 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 ಕರೆಕ್ಟ್ ಬಾಗ್ಲು ಹಾಕತ್ತಾರೆ, ಲೈಟ್ ಹಾಕಿ ಕರೆಕ್ಟ್ ಕರೆಕ್ಟ್. ಬಾಗ್ಲು ಬಾಗ್ಲು ಹಾಕೊಂಡು ಮಲಗ್ತಾರೆ. ನಾವು ಕೆಲವು ಟೈಮ್ ಬಾಗ್ಲು ಹಾಕಲ್ದೆ ಮಲಗದ್ ಮೇಡಮ್. ಎಷ್ಟು ಉಪಯೋಗಿಸಿದ್ರು ಕೂಡ ಕಡಿಮೆ ಆಗದ ವಸ್ತು ಯಾವುದು? ನೀರು, ಗಾಳಿ. ಎಷ್ಟು ಯೂಸ್ ಮಾಡಿದ್ರು ಕಡಿಮೆನೇ ಆಗಲ್ಲ. ವಸ್ತು ವಸ್ತು ಅಣ್ಣ, ವಸ್ತು ಅಣ್ಣ. ವಸ್ತುನಾ? ಅದು ನಮ್ಮೆಲ್ಲರಲ್ಲೂ ಇರುತ್ತೆ. ಆಸೆಗಳ ನಮ್ಮೆಲ್ಲರಲ್ಲಿ ಅದೇ ಆಸೆ, ಯೋಚನೆ. ಸ್ವಲ್ಪ ನಿಯರ್ ಇದ್ದೀರಾ. ಕನಸು. ಆಸೆ, ಯೋಚನೆ, ಕನಸು, ನಗು, ಮನಸ್ಸು, ಎಷ್ಟು ಯೂಸ್ ಮಾಡೋ? First ಹೇಳಿದ್ರಲ್ಲ ಮಾತು ಅಲ್ಲೇ. ಮಾತು, ಕಣ್ಣು, ಹ್ಮ್. ಬಾಯಿ, ನೆಲ್ಗೆ, ಅದೆಲ್ಲ ಏನೋ ಅಲ್ಲ. ನೀವ್ ಹೇಳಿದ್ರಲ್ಲ ಫಸ್ಟಿಗೆ, ಅದ್ ನಿಯರ್ ಆಗಿದ್ದೀರಾ. ಯೋಚನೆ. ಯೋಚನೆಗೆ ಸ್ವಲ್ಪ ಯೋಚನೆ. ನಿಯರ್ ಆಗಿದ್ದೀರಾ. ಮೇಡಮ್ ಅವ್ರಿಗೆ ಹೇಳ್ಬಿಡಿ ಮೇಡಮ್. ಜ್ಞಾನ. ವಾ, ಅಯ್ಯೋ, ಈ ತರ ಕ್ವಶನ್ಗಳೆಲ್ಲ ಎಲ್ಲಿ ಬರ್ತಾವೆ ಅಂತ ಗೊತ್ತಾಯ್ತಲ್ಲಪ್ಪ ದೇವ್ರೆ. ತಲೆ ಇದೆ, ಕಾಲಿಲ್ಲ, ಓಡುತ್ತೆ, ನಡೆಯೋದಿಲ್ಲ, ಅದೇನು? ಹಾವು. ಹಾವು. ತಲೆ ಇದೆ, ಕಾಲಿಲ್ಲ, ಓಡುತ್ತೆ, ನಡೆಯೋದಿಲ್ಲ. ಅದೇ ಯಾವೆ? ಇಲ್ಲ ನೀನು ಕೇಳಿದ್ರೋ ಮರೆ ಜಿಗಣೆ. ತಲೆ ಇದೆಯಾ? ಏನ್ ಬರುದು? ನಮ್ಮ ಸಿದ್ದು ಮಂಡ್ಯ ಕುಡಿದ್ಬಿಟ್ಟು ಒಳ್ಳಾಡ್ತಾ ಇರ್ತಾನೆ. ಗೊತ್ತಾಗ್ತಿಲ್ವಾ? ಇಲ್ಲ ಮೇಡಮ್. ನದಿ. ನದಿ. ತಲೆ ಇದೆಯಾ? ತಲೆ ಇದೆಯಾ? ಅಯ್ಯೋ ವಿಧಿಯೇ. ತಲೆ ಇದೆ, ಕಾಲಿಲ್ಲ. ತಲೆ ಎಲ್ಲಿದೆ ಮೇಡಮ್? ತಲೆ ಎಲ್ಲಿದೆ ನದಿಗೆ? ಅಂದ್ರೆ ಮುಂದೆ, ಮುಂಭಾಗ, ಫಸ್ಟ್. ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಹಾ, ಆಮೇಲೆ. ಸರಿ ಸರಿ. ಬಟ್ಟೆ ಇಲ್ಲದೆ ಹುಟ್ಟುತ್ತದೆ, ಬಟ್ಟೆ ತೊಟ್ಟು ಸಾಯುತ್ತದೆ, ಅದೇನು? ನಾವು ಬಟರ್ಫ್ಲೈ, ಬಟ್ಟೆ ಇಲ್ದೇನೆ ಬಟರ್ಫ್ಲೈ. ಹುಟ್ಟಿದ್ದು. ಬಟರ್ಫ್ಲೈ. ಅದೇ ರೆಕ್ಕೆ ರೆಕ್ಕೆ. ಅಲ್ಲ, ನಾವು ಬಟ್ಟೆ ಇಲ್ದೇನೆ ಅದು ಹುಟ್ಟಿದ್ದು, ಬಟ್ಟೆ ಹುಟ್ಟಾಗ ಹಾಕೊಂಡೆ ಮಾಮೂಲಿ ಸಾಯೋದು. ಕಂಬಳಿ ಒಳಗೆ ಹುಟ್ಟೋದಲ್ವಾ? ಕಂಬಳಿ ಒಳಗೆ ಹುಟ್ಟುತ್ತೆ, ಸಾಯ್ಬೇಕಾದ್ರೆ ಬಟ್ಟೆ ಹಾಕೊಂಡು ಕಲಕ್ ಸಾಯತ್ತಲ್ವಾ? ರಾಂಗ್. ಮನುಷ್ಯ. ಮನುಷ್ಯ. ನಿಜನೇ ಅಲ್ಲ? ಬಟ್ಟೆ ಇಲ್ಲ, ಹುಟ್ಟದ ಮೇಲೆ ಬಟ್ಟೆ ಅದೇ ಹಾಕ್ತಾರೆ. ಇದಕ್ಕೆ ಅದು ಉತ್ತರ ಅಲ್ಲ. ಅದು ಕತೆ ಮಾಡ್ಕೊಳ್ಳಿ, ಯಾಕಾಗಲ್ಲ? ಆಗುತ್ತೆ ಅಂದ್ರೆ ಮಾಡ್ಕೊಳ್ಳಿ ಮೇಡಮ್, ಇಷ್ಟೆಲ್ಲ ಕೇಳಿದ್ರಲ್ಲ ಅದು. ಮಾಡ್ಕೊಬಿಡ್ಲಾ ಮನುಷ್ಯ Please ಅಂತಾನೆ. ಮಾಡ್ಕೊಡಿ. ಹಾ. ಬಟ್ ರಾಂಗ್ ಇದೆ, ಆದ್ರೂ ಪರವಾಗಿಲ್ಲ. ಇವ್ರನ್ನೊಂದ್ಸಲ ಗೆಲ್ಸ್ಬಿಡೋಣ, ಒಂದೇ ಸಲ. ಹತ್ತಿ ಅದಕ್ಕೆ ಆನ್ಸರ್. ಹಾ, ಹೌ? ನಾನು ಮಾತಾಡೋದಿಲ್ಲ, ಆದ್ರೆ ಎಲ್ಲರನ್ನು ಮಾತಾಡಿಸ್ತೀನಿ. ಮೈಕಾ, ಬಾಯಿ, ಮಾತಾಡ್ತೀನಿ. ಸ್ವಲ್ಪ ನಿಯರ್ ಇದ್ರೆ, ಸ್ವಲ್ಪ. ನಾಲ್ಗೆ ನಗು, ನಗು. ನಾಲ್ಗೆ, ಮೂಗು, ಕಣ್ಣು. ಆ ಹಾ? ನೀವಾ ಕ್ಯಾಮ್ರಾ, ಅಲ್ಲ, ಸ್ವಲ್ಪ ನಿಯರ್ ಇದ್ದೀರಾ. ಮೊಬೈಲು. ಕರೆಕ್ಟ್. ಮೊಬೈಲ್ ಏನ್ ಮಾತಾಡೋಣ? ಗಜೇಂದ್ರಣ್ಣ, ನಿನ್ಗೆ ಇಷ್ಟೊಂಗ್ ನಾನು ಐತೆ ಅಂತ ನಂಗೆ ಇವತ್ತೇ ಕನ್ನಡ ಗೊತ್ತಾಗಿದ್ದು. ಯಾಕೋ? ಎಷ್ಟು ಎಲ್ಲದಕ್ಕೂ ನೀವೇ ಆನ್ಸರ್ ಮಾಡ್ತಾ ಇದ್ದೀರಾ. ನಾವೆಲ್ಲ ಒಂದಾರಿ ಕ್ಲೋಸ್ ಅಪ್ ಇಡಿ, ಕ್ಲೋಸ್ ಅಪ್. ನಾವೆಲ್ಲ ಒಂದ ಅಲ್ಲ, ಏಜು ಮ್ಯಾಟ್ರ್ ಆಗುತ್ತೆ. ಸೀನಿಯರ್ ಅಲ್ವಾ? ಆಗಲ್ಲ ಕಣೋ. ತುಂಬಾ ಜ್ಞಾನ ತಿಳ್ಕೊಂಡ್ಬಿಟ್ಟವ್ರೆ. ಮ್ಯಾಟ್ರ್ ಆಗುತ್ತೆ, ಎಕ್ಸ್ಪೀರಿಯನ್ಸ್. ಲಾಸ್ಟ್ ಒಂದು ಇವಾಗ. ಅಂಕಲ್ ನೆವರ್ ಕಾಂಪ್ರಮೈಸ್ ನೀವು ಅಂಕಲ್ ಅಂತ ಹೇಳ್ತಿದ್ದಾರೆ ನೋಡಿ. ಹೇಳಿ ಬಿಡಿ ಮೇಡಮ್, ನಾಳೆ ದಿನ ಅವನು ಅಂಕಲ್ ಆಗ್ತಾನಲ್ವಾ? ಕಣ್ಣುಗಳಿವೆ, ಆದ್ರೆ ನೋಡ್ಲಿಕ್ಕೆ ಆಗಲ್ಲ, ಅದೇನು? ಕಣ್ಣಿದೆ, ಆದ್ರೆ ನೋಡೋಕ್ಕಾಗಲ್ಲ, ಅದೇನು? ನಾನೇನು ಕೇಳಿದ್ರು ಇದೇ ಕ್ವಶನ್. ಹೇಳ ಆನ್ಸರ್. ನೀನು ಕೇಳಿದ್ರೆ ಹೇಳಿಲ್ಲ, ಇವತ್ತು ಕೇಳಿದ್ರೆ ಹೇಳಿಲ್ಲ. ಕಣ್ಣಿದೆ, ನೋಡಕ್ಕಾಗಲ್ಲ. ಆ ಬಾಯಿದೆ, ಮಾತಾಡಕ್ಕಾಗಲ್ಲ. ಕಣ್ಣಿದೆ ನೋಡ. ಏನಿಲ್ಲ, ಕಣ್ಣಷ್ಟೇ. ಕಿವಿದೆ, ಕೇಳಕ್ಕಾಗಲ್ಲ. ಕಿವಿ ನಮ್ಗಿದೆ, ಈ ಕ್ವಶನ್ಗಳು ಕೇಳಕ್ಕಾಯ್ತಲ್ಲ. ಕಣ್ಣಿದೆ, ಕೇಳಕ್ಕಾಗಲ್ವಾ? ಏನಕ್ಕೆ ನೀವು ಜೋಕ್ಲು ಕೊಡಿ ಮೇಡಮ್. ಅದನ್ನ ದೋಸೆ ಜೊತೆ ತಿಂತೀವಿ. ದೋಸೆ.
ಕಣ್ಣಿದೆ ದೋಸೆ, ಆಲೂಗೆಡ್ಡೆ. ಆಲೂಗಡ್ಡೆ. ನೆನ್ನೆ ಇದೇ ಕೇಳಿದ್ದು. ನಾವು ಕಡುಬು ಜೊತೆ ತಿಂತೀವಿ ಮೇಡಮ್. ನೀವು ಕಡುಬು ಜೊತೆ ಆಲೂಗಡ್ಡೆ ಪಲ್ಯದಲ್ಲಿ ತಿಂತೀರಾ? ಹೌದು, ಆಲೂಗಡ್ಡೆ ಸಾಂಬಾರು. ದೋಸೆ ಇಡ್ಲಿ ಎರಡಕ್ಕೂ ಯೂಸ್ ಮಾಡ್ತಾರಪ್ಪ ಅಜ್ಜಿ. ಅವ್ರು ದೋಸೆ ಅಂದ್ರಲ್ಲ ಅದಕ್ಕೆ ದೋಸೆ ಅಂದ್ರೆ ತುಂಬಾ ಇಷ್ಟ ಆಗೋದು ದೋಸೆ ಆಲೂಗಡ್ಡೆ ಪಲ್ಯ ಅಲ್ವಾ, ಅದಕ್ಕೆ. ಓಕೆ, ಆಯ್ತು ಮೇಡಮ್. ನೀವೆಲ್ಲ ಕ್ವಶನ್ಗೂ ಸೋತಿದ್ದೀರಾ. ಓಕೆ. ಸೊ 4 ಜನದಲ್ಲಿ ಒಬ್ರು ನಿಮ್ಮ ಹತ್ರ ಇರೋ ಒಂದು ಟ್ಯಾಲೆಂಟ್ ನ ತೋರಿಸ್ಬೇಕು ಇವಾಗ. ಎಲ್ಲರೂ ತೋರಿಸ್ತಾರಲ್ಲ ಕೇಳ್ಬೇಡಿ, ಏನೇನು ತೋರಿಸ್ಬಿಡ್ತಾನೆ. ಟ್ಯಾಲೆಂಟ್. ಟ್ಯಾಲೆಂಟೇ ತೋರ್ಸೋದು, ನಾನು ಅದೇ ಹೇಳ್ತಾ ಇರೋದು. ತೋರ್ಸೋ ನಿನ್ನ ಹತ್ರ ಇರೋ ಟ್ಯಾಲೆಂಟು. ಮೇರಪ್ಪ. ಮಿಮಿಕ್ರಿ ಮಾಡ್ತೀರಾ, ಹಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ? ಅಣ್ಣ ಒಳ್ಳೆ ಸಿಂಗರು. ಆಟ ಸ್ಟಾರ್ಟ್ ಮಾಡ. ಹಾಡಿ. ಅಂದ್ರೆ ಉತ್ತರ ನಾ ಮಾಡಿದ್ದೀನಲ್ಲ ಥಿಯೇಟ್ರು. ನಾನು ಈಗಾಗಲೇ ಬೇರೆ ಯಾವ್ದಾದ್ರು ಇನ್ನೊಂದಿಲ್ಲ ಹಾಡಿ ಹಾಡಿ. ಗಂಟ್ಲು ಹೋಯ್ತು. ಅದೇ ಟ್ಯಾಲೆಂಟೇ ಇಲ್ಲ. ಬೇರೆ ಏನೋ ತೋರ್ಸು. ನಿಜ ಗಂಟ್ಲು ಹೋಯ್ತು. ದುಡ್ಡು ಕೊಟ್ಟು ಮಾಡ್ತೀನಿ. ಬೇಕಾದ್ದು ಸಿಗುತ್ತೆ. ಈಗ ನಾನು ಮಿಮಿಕ್ರಿ ಹಾಡಿ ಮಾಡಿ ಹಾಡಿ ಹಾಡಿ ಯಾರು ಹಾಡಿ. ಅಣ್ಣ ನಿನ್ ಟ್ಯಾಲೆಂಟ್ ಏನು? ಅವ್ರ ಹತ್ರ ಆಲ್ರೆಡಿ ಮೈಕ್ ಇದೆ. ಟ್ಯಾಲೆಂಟ್ ಇಲ್ದೆ ನಿಮ್ಮನ್ನ ಸಿನಿಮಾಗೆ ಹಾಕೊಂಡಿದ್ದಾರಾ? ನೋಡ್ರಿ ಹಿಂಗೆ. ಒಂದ್ ಕೆಲಸ ಮಾಡ್ರಿ, ನಮ್ಮ ಟ್ಯಾಲೆಂಟ್ ಏನಾರ ನೀವು ನೋಡ್ಬೇಕಂತಂದ್ರ ಜುಲೈ 10ನೇ ತಾರೀಕಿಗೆ ಥಿಯೇಟರ್ಗೆ ಬಂದು ಅದನ್ನ ನೋಡ್ಲೇಬೇಕು. ಅದನ್ನ ಇವಾಗ ಅದನ್ನ ಬಿಟ್ಟು ಬೇರೆ ಬೇರೆ ಟ್ಯಾಲೆಂಟ್ ಅಂದ್ರೆ ಇವತ್ತೇನ್ ಆಡ್ತಿರೋ, ಮಿಮಿಕ್ ಮಾಡ್ತಿರೋ, ಏನಾದ್ರೂ ಮಾಡ್ಬೋದು. ಆಟೋ ಅಟ್ಲಿ ಸ್ಟಾರ್ಟ್ ಮಾಡತ್ಲೆ. ಹಾ ರೆಡಿ. ಮೇಡಮ್ ಏನು ಆಸೆ ಪಡ್ತಾವ ತೋರ್ಸಪ್ಪ. ಯಾಕಮ್ಮ ಚೇತನ್ ಫಸ್ಟ್ ಇಂದ ಸ್ಟಾರ್ಟ್ ಆಗಬೇಕು ಯಾವುದೇ ಪ್ರೋಗ್ರಾಮ್ ಆದ್ರೂ. ಸೊ ಅದರಿಂದ ಚೇತನ್ ಹೋಗಿ ಇವಾಗ ಚೇತನ ಮಾಡಿ ಏನು ಆಂಕರಿಂಗ್ ಮಾಡ್ಬಿಡೋಣ. ಆಂಕರಿಂಗ್ ಮಾಡ್ಬಿಡೋಣ. ಮಾಡು. ಹಾ, ಆಂಕರಿಂಗ್. ನಿಂತ್ಕೋಬೇಕಾರೆ ಬೇಡ. ನಿಂತ್ಕೊಳ್ಳೋದಲ್ಲ, ಬೇಡ. ಫ್ರೇಮ್ ಕವರ್ ಆಗಲ್ಲ. ಯಾವ ಸ್ಟೈಲ್ ಇರ್ಬೇಕು? ಕಾಮಿಡಿ ಬೇಕಾ? ಕಾಮಿಡಿ ಕಾಂಪ್ರಮೈಸ್ ಮಾಡ್ಬಿಡೋಣ. ನಮಸ್ತೆ ವೀಕ್ಷಕರೇ, ನಾವು ಈ ದಿನ ಏನು ಕೇಳಿ ಕೂತ್ಕೊಂಡು ಸರಿ ವಯಸ್ಸು ಮಾಮೂಲಿ ಸ್ವಲ್ಪ ಆರಾಮ ಮಾಡೋಣ. ಇದು ನಾಟಕ ಕಾಮಿಡಿ. dialogue ಕೇಳ್ಬಿಡ್ಲಾ? Actually ಇದು ಕಾಮಿಡಿ. ಒಂದ್ ಮೂರ್ ಅಂದ್ಯಲ್ಲ, ಅದು ಕಾಮಿಡಿ. ನಾಟಕ ಡೈಲಾಗ್ ಕೇಳ್ಬಿಡ್ಲಾ? ಹೇಳಿ ಅದ್ನೀಗ ಒಂದ್ ಮೂರ್ ಅಂತ. ಓಕೆ ರೆಡಿ. ಒಂದು ಮಾರಿಕಾಡು ನಾಟಕದ್ದು ಥಿಯೇಟರ್ ಡೈಲಾಗ್ ತಗೊಂಬೋಣ. ಮಲಗ್ಬಿಡು. ಇಲ್ಲ ಇರೋಣ ಒಂದು ನಿಮಿಷ. ಧರೆಯಲ್ಲಿ ಧರ್ಮದಿಂದ ಮೆರೆಯುತ್ತಿರುವ ವಿಜಯಪುರಿಯ ಮಹಾರಾಜ ಕಂಪಿಲರಾಯ ನಾನು. ನ್ಯಾಯದಿಂದ ರಾಜ್ಯಭಾರ ಮಾಡುತ್ತಾ ಪ್ರಜಾಹಿತ ಪರಿಪಾಲನೆಯಲ್ಲಿ ಕುಂದುಂಟಾಗದಂತೆ ನೋಡಿಕೊಂಡವು ನಾನು. ಹಿಂಗಿರುವಲ್ಲಿ ನನ್ನ ಹಿರಿಯ ಕುವರನಾದ ಸೋಮದೇವನು ಬೆಳೆದು ದೊಡ್ಡವನಾಗಿ ನಮ್ಮ ಕಾಡು ನಾಡುಗಳನ್ನಾಳಲು ತಕ್ಕವನಾಗಿದ್ದಾನೆಂದು ನಾನು ಅವನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ನಿಶ್ಚಿಂತರಾಗಿರಬೇಕಷ್ಟರಲ್ಲಿ ಅವಘಡವಾಯ್ತಲ್ಲ. ಜೋರ್ ಮುತ್ತಾ ಇದೆಯಾ? ಏನಾಯ್ತು? ಸುಮ್ಮನೆ ಇರ್ತಾರೆ. ಅವ್ನಿಗೆ ಎದೆ ನೋಯ್ತಾ ಇದೆಯಂತೆ. ಕೂತು ಮಲಗ್ತೀಯ ಚೂರತ್ತು. ನೋಡ್ರು ಆರ್ಟಿಫಿಷಿಯದಲ್ಲಿ ಕರ್ಕೊಂಡ್ರು ಕೆಳನ ಹಾಸ್ಪಿಟ್ಲ್ ಐತೆ. ಏಯ್ ಸೀರಿಯಸ್ ಆಗಿ ಹಾಸ್ಪಿಟಲ್ ಮಲಗ್ತೀಯನ? ಈಗ ಫಸ್ಟ್ ಕೆಳಗಡೆ ಹಾಸ್ಪಿಟಲ್ ನಡಿಗುರು. ಆಮೇಲೆ ಪ್ರ್ಯಾಂಕು ಟ್ಯಾಲೆಂಟ್ ಅನ್ನು ಫಸ್ಟ್ ಹಾಸ್ಪಿಟಲ್ ಸೀರಿಯಸ್ ನಡಿಗುರು. ನಿಂತ್ಕೊಂಡು ಬರ ಮುಚ್ಚಲಿ. ಕೆಳನ ಹಾಸ್ಪಿಟಲ್ ಐತೆ ಬಾಗುರು. ಇಲ್ಲ ಮುಂಚೆ ತೊಗೊಳ್ಳಲಿ. ನಂಗೆ ಗೊತ್ತಿತ್ತು. ಸೀರಿಯಸ್ ಮಾಡ್ಬಿಟ್ರಾ? ಇಲ್ಲ, ನಿನಗೆ ಎದೆ ನೋವು ಬಂತು. ಅದೊಂದು ಕೆಟ್ಟ ಎಕ್ಸ್ಪ್ರೆಷನ್. ನಾನು ಡೈಲಾಗ್ ಹೇಳೋ ನೋಡ್ತಾ ಇದ್ದೆ. ಸರ್ ರೆಕಾರ್ಡಿಂಗ್ ಮಾಡಿದ ನಾನು ಟ್ಯಾಲೆಂಟ್ ಆಗ್ಬಿಟ್ಟಿದೆ ಇವ್ರು. ವಾ, ಒಂದು ಕ್ಷಣ ಗಾಬರಿ ಪ್ಲಾನ್ ಆಗ್ಬಿಡ್ತು. ಮಾಡ್ಬೋಯ್ತ. ನಾನು ಇನ್ನೊಂದು ಸ್ವಲ್ಪ ನಾನು ಡೈಲಾಗ್ ಕೇಳ್ತೇನೆ. ಏನಾಯ್ತು ಏನಾಯ್ತು ನೋಡ್ತಾ ಇದ್ರೆ ನಾನು ಕೇಳಿದೆ ಕಂಟೆಂಟ್ ಮಾಡೋಣ. ನಾನು ಹೇಳ್ದೆ. ಏನ್ರಿ ನೀವು ಈ ತರ ಪ್ರಾಂಕ್ ಮಾಡದ ನಮ್ಗೆ? ನಾನು ಆಟ ಆಡಕ್ಕೆ ನಮ್ಮ ಅದಕ್ಕೆ ಚಮಕ್ ತಗೊಂಡೆ. ನನ್ನ ಟ್ಯಾಲೆಂಟ್ ಇಲ್ಲ, ತುಳಿತಾ ಇದ್ದಾನೆ. ತುಳಿತಾ ಇದ್ದಾನೆ. ಮುಂದೆ ಬರ್ತಿದ್ದೀವಿ. ಚೂರ್ ಕ್ಲೂ ಕೊಟ್ಟಿದ್ರಿಲ್ಲ, ತುಳಿತಾ ಇದ್ದಾನೆ ಟ್ಯಾಲೆಂಟ್. ನನಗೂ ಮತ್ತೆ ಡವ್ ಮಾಡ್ತಿದ್ದೆ ಅಂದ್ರೆ ಆಟ ಆಡಕ್ಕೆ ವಿಷಯದಲ್ಲಿ ಮಾತಾಡಬೇಡ, ಡವ್ ಬೇರೆ ಮಾಡ್ತಾರಲ್ಲ. ಕ್ಲೂ ಕೊಟ್ರೆ ಓವರ್ ಆಕ್ಟಿಂಗ್ ಮಾಡ್ಬಿಡ್ತಾರೆ. ನೀನೀಗ ಓವರ್ ಮಾಡ್ತೀಯಲ್ಲ. ಒಂದ್ ಸೆಕೆಂಡ್ ನೋಡಿ ಅವ್ರ ಮುಖ ನೋಡಿ ಫುಲ್ ಬಾಡ್ ಹೋಗ್ಬಿಡ್ತು. ಏನಣ್ಣ ಡೈಲಾಗ್ ತಗೊಳ್ಳ? ಕಂಟಿನ್ಯೂನಾ? ಫಸ್ಟ್ ಇಂದ ಡೈಲಾಗ್ ಹೇಳ್ಬಿಡಿ ಇವಾಗ. ಫಸ್ಟಿಂದ ಹೇಳು ಬೇಗ. ಫಸ್ಟ್ ಇಂದ ಹೇಳ್ಬೇಕಾ ಡೈಲಾಗ್ನ?
ಅದೇ ಡೈಲಾಗ್. ಇನ್ನೊಂದು ಮಾಡೋಣ, ಅಲ್ಲಿ ಚಾನಲ್ ಅವ್ರನ್ನ ಫ್ರ್ಯಾಂಕ್ ಮಾಡ್ಬೇಡ ಇನ್ನೊಂದಷ್ಟು ಆರ್ಟಿಸ್ಟ್ಗಳವ್ರಲ್ಲ ಅವ್ರನ್ನ ಫ್ರಾಂಕ್ ಮಾಡೋಣ ಅಷ್ಟೇ. ಆಮೇಲೆ ಅಷ್ಟೇ ಸಾಮ್ರಾಟ್ ಅವರೆಲ್ಲ ಬ್ರಹ್ಮ ಗಾಬರಿ ಕಬ್ಬು ಆಗ್ಬಿಟ್ಟು. ಬೀಳ್ತದಲ್ಲ. ಇಲ್ಲಪ್ಪ ಬರ್ಲಿ ಏನೇನು ಒಳ್ಳೇದಲ್ಲ ಒಳ್ಳೆ, ಅದು ಯಾವ್ದೋ ಕಂಟೆಂಟ್ ಇದುವರೆಗೆ ಎಲ್ಲ ಯಾವ ಚಾನಲಲ್ಲೂ ಮಾಡಿಲ್ಲ. ಆ ಕ್ಯಾಮ್ರಾಗೆ ಹೇಳ್ಬಿಟ್ಟೆ ಮಾಡೋಣ. ಕ್ಯಾಮ್ರಾಗೆ ಹೇಳ್ಬಿಟ್ಟೆ ಮಾಡ್ತೀರಾ? ಹಾ ಹೇಳ್ಬಿಟ್ಟು ಅಲ್ಲಿಯವ್ರ ಫೋನ್ ಮಾಡಿ ಬರಕ್ಕೆ ಹೇಳೋದು ಆಗಿದೆ. ಹರಿ ಸರ್ ಹಾ ಆಯ್ತು, 5 minutes. ಹರಿ ಸರ್ ಈ ಮುಗಿತಾ ಇದೆ. ಮಲ್ಕೊಬಿಡು. ಸರ್ ಹರಿ ಸರ್ ಫೋನ್ ಮಾಡಿ ಏನಕೋ ಒಂದು ಸೀರಿಯಸ್ ಆಗಿದಾರೆ. ಎದೇನು ಅವ್ರಿಗೆ ಆಗ ಮಾತಾಡಬೇಕಾಗ್ತಾರೆ. ಅಣ್ಣ ಗೊತ್ತಾಗುತ್ತೆ ಅಣ್ಣ, ಪ್ರಾಂಕ್ ಮಾಡೋಣ, ಹರಿ ಸರ್ನ ಕರೀರಿ. ನಿನ್ನ ಫೋನ್ನಾಗ ಮಾತಾಡ್ಬೇಡ ಮುಂಚೆ. ಓಕೆ ಮಚ್ಚ. ಸೊ ಇವಾಗ ನಾವೆಲ್ಲ ಟೀಮು ಸೇರ್ಕೊಂಡು ನಮ್ಮ ನಿರ್ಮಾಪಕರು ಮತ್ತು ನಿರ್ದೇಶಕರಾದಂತಹ ಎದೇನು ಅಂತ ಹೇಳಿಲ್ಲ, ನಿರ್ದೇಶಕರು ಮತ್ತು ನಿರ್ಮಾಪಕರಾದಂಥ ನಮ್ಮ ಹರೀಶ್ ಸರ್ಗೆ ಫ್ರಾಂಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ನಮ್ಮಲ್ಲೇ ಮೊದಲು ಯಾರ್ಯಾರ ರಿಯಾಕ್ಷನ್ ಹೆಂಗಿರುತ್ತೆ ಇರುತ್ತೆ ಅಂತ ನೋಡೋಣ. ಈಗ ಪ್ರೊಡ್ಯೂಸರ್ ಸರಿಗೆ ಫೋನ್ ಮಾಡ್ತೀನಿ. ಅಣ್ಣ ನೀವು ಕ್ಯಾಮ್ರಾ ಆನ್ ಮಾಡಿ ಈ ಕಡೆ ಬಂದ್ಬಿಡಿ, ಅಲ್ಲಿ ಕೂರ್ಬೇಡಿ. ನಾನು ಇಲ್ಲೇ ಅಲ್ಲ. ಹಾ ನಾನು ಅಲ್ಲಿ ಕೂತ್ಕೋಬೇಕು ತಾನೆ ಕ್ಯಾಮ್ರಾ ಮುಂದೆ. ಸಾರಿ ಬುದ್ಧಿವಂತರು ಹೆಣ್ಮಗು. ಈಗ ಹರೀಶ್ ಸರಿಗೆ ಫೋನ್ ಮಾಡೋಣ. ಫೋನ್ ಹೋಗ್ತಾ ಇದೆ. ಎಲ್ಲಿ ಕೂತ್ಕೊಳ್ಳಿ? ನಾನು ನಿಂತ್ಕೊಳ್ಳಿ. ನಿಂತ್ಕೊಳ್ಳ? ಹಲೋ ಸರ್, ಒಂಚೂರು 5ನೇ ಫ್ಲೋರಿಗೆ ಬರ್ತೀರಾ? ಸುಪ್ರೀತ್ನಿಗೆ ಏನೋ ಎದೇನೋ ಬರ್ತಾ ಇದೆಯಂತೆ. ಚೂರು ಬನ್ನಿ ಸರ್ ಮೇಲೆ. ನೀರು ಕೊಡ್ಬೋದು ಅಲ್ಲ, ಎಲ್ಲರೂ ಹಂಗೆ ಇದ್ರೆ ಒಂದೇ ಥರ ಇರಬಾರ್ದಲ್ಲ. ನೀನು ಆ್ಯಕ್ಟಿಂಗ್ ಮಾಡಬೇಡ. ನೀರು ಕೊಡು, ಎದೆಗಿದೆ ಒತ್ತರಪ್ಪ ಅವನಿಗೆ. ರೆಡಿ ಏನಾಯ್ತು? ನಾವು ಗುರು ಎದೆಗಿದೆ ಹುಚ್ಚುಗುರು. ಸಾಮ್ರಾಟ್ಗೆ ಫೋನ್ ಮಾಡು ಗುರು. ಗುರು ನಾನು ಫೋನ್ ಮಾಡ್ತೀವಿ ಗುರು. ಫೋನ್ ಮಾಡಲಾ? ಸಡನ್ ಆಗಿ ಬಿದ್ಬಿಟ್ಟ ಸರ್. ಸಡನ್ ಆಗಿ ಕುತ್ಕೊಂಡಿದ್ದವನು. ಸ್ವಲ್ಪ ಏನಷ್ಟೇ ಗಾಬರಿ ಇಲ್ಲ ಸತ್ಯನೇ ಅಂತಂದ್ರೆ ಅಲ್ಲ ಈಗ ಓಕೆನಾ? ಇಲ್ಲ ಹಾಸ್ಪಿಟಲ್ಗೆ ಹೋಗ್ಬಿಡೋಣ. ಸತ್ಯ ಸರ್, ಬಿದ್ದ ಕೆಳಗಡೆ ಒಂದು ಕಿಟಕಿನ ಸುಸ ಒಂಥರ ಹಿಂಗೆ ಕಣ್ಣೆಲ್ಲ ಹಿಂಗೆ ಕುತ್ಕೊಂಡಿದ್ದೆ. ಹಿಂಗೆ ಅನ್ನೋ ಯಾಕೆ ಏನಾಯ್ತೈತೆ ಅಂತಂದ್ರೆ ಒಂಥರ ಏನೋ ಅಂತ ಇದಾಗ್ತೈತೆ ಅಂತ ಹೇಳ್ತಾನೆ ಸರ್. ಹಾರ್ಟ್ ಚೋಕ್ ಏನಾಗಿಲ್ಲ, ಇದ್ದಕ್ಕಿದ್ದಂಗೆ ಬೇರೋಕ್ ಶುರು ಅದ. ನಾನು ತುಂಬ ಗಾಬರಿ ಅದಕ್ಕೆ ಫೋನ್ ಮಾಡಿದೆ. ಗಾಳಿ ಬಿಡಿ ಒಂದು ನಿಮಿಷ. ಫ್ಯಾನ್ ಹಾಕಿ. ಈಗ ಫಸ್ಟ್ ಗಾಳಿ ಆಡ್ಸಪ್ಪ ಅವ್ರಿಗೆ. ಫ್ಯಾನ್ ಹಾಕ್ತಪ್ಪ. ಬಾ ಮುಂಚೆ ಕುತ್ಕೊ ಮೇಲೆ. ಹೇಳಿದೆ ಸದಾ ಕುತ್ಕೊಂಡ್ಬಿಟ್ಟ ಕೆಳಗೆ. ಹೊಟ್ಟೆ ನೋವೇನೋ? ಹೊಟ್ಟೆ ನೋವಾ? ಅಡ್ಡ ನಿಂತು ಬಿಟ್ಟವ್ರೆ ಕ್ಯಾಮ್ರಾಗಲ್ಲಿ ನೋಡಿ. ಇದು ನಮ್ಮಲ್ಲಿ ಮಾತ್ರ.
ಮೇಡಮ್ ಆರಾಮಾಗಿ Yes, ನಮ್ಮ ಮೇಡಮ್ ನೀವು ಡೈರೆಕ್ಟರ್ಗೆ ನಾವು ಇವತ್ತು ಪ್ರ್ಯಾಂಕ್ ಮಾಡಿವಿ ನಮ್ಮ ಪ್ರಮೋಷನ್ ಒಳಗೆ. ಸರ್ ಹೆಂಗ ಅನಿಸ್ತಾರೆ ನಿಮಗೆ? ಅಲ್ಲ ನಮ್ಗೇನಿಲ್ಲ, ಇಲ್ಲೇ ಕ್ಲಿನಿಕ್ ಐತೆ ಎಲ್ಲ ಎಲ್ಲ ನೆಕ್ಸ್ಟ್ ಇಲ್ಲೂ ಆಗಿದ್ರೆ ಹಾಸ್ಪಿಟ್ಲು. ಫಸ್ಟ್ ನಮಗ್ ಪ್ರಾಂಕ್ ಮಾಡ್ಬಿಡ ಸರ್ ಇದ್ದಕ್ಕಿದ್ದಂಗೆ. ನಿನಗೋಗಿ ಇವಾಗ ಹೇಳೋರೆ, ಅವ್ನಿಗೆ ಹೇಳಿದ್ರೆ ನಾನು ಅವ್ನಿಗೆ ಅಂದ್ರೆ ನಂಬಿಡ್ಬೋದು. ಓಕೆ, ಥ್ಯಾಂಕ್ ಯು. ಓಕೆ, ಎಸ್ ನೋಡ್ರಿ ಹೆಂಗ್ ಸಡನ್ ಆಗಿ ಬಂದು ನಮ್ಮ ಕಲಾವಿದರಿಗೆ ಎಷ್ಟು ಟಕ್ ಅಂತ ಬಂದಾರ ಮೇಲೆ ಒಂದು ಸಮಸ್ಯೆ ಅಂದ್ಬಿಟ್ಟೆ. ಯಾವಾಗ ಈ ಸಿನಿಮಾದಾಗ ಹಂಗ ಏನ್ ಸಣ್ಣ ಸಮಸ್ಯೆ ಆದ್ರೂ ಟಕ್ ಅಂತ ಬಂದು ಮುಗಿಸ್ಬಿಡ್ತಾರೆ ಡೀಲ್. ಥ್ಯಾಂಕ್ ಯು ಸರ್. ನಮ್ಮ ಒಂದು ಪ್ರಾಂಕಿಗೆ ನಿಮ್ಗೆ ಬೇಜಾರಾಗಿದ್ರ ಕ್ಷಮಿಸಿಬಿಡ್ರಿ. ಎಸ್, ಕಂಟಿನ್ಯೂ. ನೋಡಿ, ಇದೇ ನಮ್ಮ ಕಲಾವಿದರ ಸ್ಪೆಷಲ್ ಟ್ಯಾಲೆಂಟ್. ಎಲ್ಲಿ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ನಮ್ಮ ಡೈರೆಕ್ಟರ್ ಇರ್ತಾರೆ. ಇವರು ಫಿಲ್ಲು ಪಾಪ. ನೋಡಿ ನಮ್ಮ ಪ್ರೊಡಕ್ಷನ್ ಸರ್ ಎಷ್ಟು ದುಃಖದಲ್ಲಿ ಬೇಜಾರಾಗ್ಬಿಟ್ಟಿದ್ದಾರೆ. ಅಡ್ಡ ನಿಂತು ಹೇಗಿತ್ತು ಟ್ಯಾಲೆಂಟು? ನಮಗೆಲ್ಲ ಫುಲ್ ತಲೆಗೆ ಹುಳ ಬಿಟ್ಟು ಫುಲ್ ಭಯ ಪಡಿಸ್ಬಿಟ್ಟಿದ್ದೀರಾ ಇವಾಗ. ಕಾಂಪ್ರಮೈಸ್. ಇನ್ನ ಒಂದು ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಅಲ್ಲಿ ಒಂದು ಪ್ರೋಗ್ರಾಮ್ ಎಸ್, ಇಷ್ಟತನ ನೋಡಿದ್ರಲ್ರಿ, ಬಾಯ್ಸ್ ನೆವರ್ Compromise. ಹುಡುಗರದ ಚಮಕಗಳು ಹೆಂಗಿದ್ವು, ಇದಕ್ಕೆ 10 ರಂಗ ಎಂಟರ್ಟೈನ್ಮೆಂಟ್ ನಮ್ಮ ಸಿನಿಮಾದಾಗಿರ್ತೈತಿ. ಮೆಸೇಜ್ ಇರ್ತೈತಿ, ಫುಲ್ ಮೀಲ್ಸ್ ಮಸ್ತ್ ಸಿನಿಮಾ. ಜುಲೈ 10ನೇ ತಾರೀಕಿಗೆ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಈ ಒಂದು ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ. ನಮಸ್ಕಾರ. ಇವ್ರು ಹೇಳಿದ್ದೆ ನಾನು ಹೇಳ್ತಾ ಇದ್ದೀನಿ. ಜುಲೈ 10ನೇ ತಾರೀಕು ಎಲ್ಲರೂ ಕೂಡ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಫ್ರಸ್ಟ್ರೇಷನ್, ಡಿಪ್ರೆಷನ್, ಆಂಗ್ಸೈಟಿ ಎಲ್ಲ ಮರೆತು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಬನ್ನಿ. ಜುಲೈ 10ಕ್ಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನೋಡಿ. ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕರ್ಕೊಂಬಂದು ಒಳ್ಳೆ ರಿಲ್ಯಾಕ್ಸೇಷನ್ ಮೂವಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ, ಒಳ್ಳೆ ಹಾರರ್, ಥ್ರಿಲ್ಲರ್, ಸಸ್ಪೆನ್ಸ್ ಇರೋವಂಥ ಮೂವಿ. ಬನ್ನಿ, ಫಿಲಮ್ ನೋಡಿ. ಪೈಸಾ ವಸೂಲ್ ಮೂವಿ ಪಕ್ಕಾ ಗ್ಯಾರಂಟಿ. ರೋಮ್ಯಾನ್ಸ್ ಅಂದ್ಬಿಟ್ಟಿನೆಲ್ಲ ಇದೆ. ಅದು ಇದೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಗುಡ್ ನೈಟ್. ನಮಸ್ಕಾರ ರೀ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.